ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವು ಕಳೆದ ವಾರ ಅಗಿಯನ್ನು ಹಚ್ಚಿದ್ವಿ. ಅವು ಯಾವ ರೀತಿ ಹತ್ತಿದವು ಅಂತಂದು ನಿಮಗೆ ತೋರ್ಸಕ್ಕಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಇನ್ನೂ ಕೀಳಿಸ್ಬೇಕ್ರಿ, ಇಲ್ಲಿ ಅಗಿ ಭಾಳ ಐತ್ರಿ, ಇದನ್ನು ಕೀಳಿಸ್ಬೇಕು. ಇನ್ನೂ ಕೀಳಿಸಿಲ್ಲ ನಾವು, ಯಾಕಪ್ಪ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಅಗಿ ಹಚ್ಚೋದು ಐತ್ರಿ ನಮ್ಮದು. ಅಲ್ಲಿ ಬೇಕಾಗ್ತವಂತಂದು ಇವನಿನ್ನೂ ಕಿತ್ತೊಗ್ಸಿಲ್ಲ. ಕಳೆ ತೆಗ್ಸಿದೀವ್ರಿ. ಇನ್ನೊಂದು ಸ್ವಲ್ಪ ಕಳೆ ಉಳ್ದೈತಿ, ಅದನ್ನು ಕಳೆ ತೆಗಿಯಕ್ಕಂತಂದು ಇವತ್ತು ನಾವು ಹೊಲಕ್ಕೆ ಬಂದಿದ್ವಿ. ಆಮೇಲೆ ಅಗಿ ಈಗ ಗೇಣು ಉದ್ದ ಚೋಟು ಉದ್ದ ಇದಾವ್ರಿ. ಈಗ 6 ಇಂಚು 7 ಇಂಚು 8 ಇಂಚು ಇಷ್ಟು ಎತ್ತರ ಆಗ್ಯಾವ. ಹೀಗಾಗಿ ಹೊಸ ಬೇರನ್ನು ಬಿಟ್ಟವು. ಈಗ ಅಗಿ ನಿಮಗೆ ಇಲ್ಲದ ಭಾಗದಲ್ಲಿ ಕಿತ್ತು ಹಚ್ಚಲಿಕ್ಕೆ ಬರ್ತವು. ಅಡವು ಇದ್ದಲ್ಲೇ ಕಿತ್ತು ಇಲ್ಲದಲ್ಲಿ ಹಚ್ಬೋದು. ಆದರೆ ನಿಮ್ಮ ಹೊಲ ಹಸಿ ಇರಬೇಕು. ನೀರಾವರಿ ಇದ್ದವ್ರದಂತೂ ಯಾವ ತೊಂದರೆ ಇಲ್ಲ. ಆದರೆ ಒಣ ಬೇಸಾಯದವ್ರಿಗೆ ಹಸಿ ಬೇಕು. ಹಸಿ ಆದಮೇಲೆ ಕಿತ್ತು ಹಚ್ಚೋದು ಉತ್ತಮ. ನಮಗೆ ಮೊನ್ನೆ ಒಂದು 4 ದಿನ ಚೆನ್ನಾಗಿ ಮಳೆ ಹಿಡಿತ್ರಿ, ಆದ್ದರಿಂದ ನಾವು ಕಿತ್ತು ಹಚ್ಚಿದ್ವಿ. ಆಳು ಸಿಕ್ಕವು, ಕಿತ್ತು ಹಚ್ಚಿದ್ವಿ. ಚೆನ್ನಾಗಿ ಹತ್ತಿದವು. ಒಂದಿಷ್ಟು ಜನ ಅಣ್ಣಂದ್ರು ಕೇಳಿದರು, ಯಾವ ಔಷಧ ಹೊಡಿಬೇಕ್ರಿ, ಈಗಾಗಲೇ 1 ತಿಂಗಳಾಯ್ತು ನಾವು ಬಿತ್ತಿ ಅಂತಂದು. ಈಗ ಔಷಧ ಹೊಡೆಯೋ ಅವಶ್ಯಕತೆ ಇಲ್ಲ ಅಣ್ಣೋರೆ. ಇನ್ನೂ ಅಗಿಗೆ ಯಾವ ರೋಗನೂ ಇಲ್ಲ, ಹೆಲ್ತಿಯಾಗಿದ್ದವು, ಯಾವ ಜಡ್ಡಿಲ್ಲ, ರೋಗಿಲ್ಲ. ಆಮೇಲೆ ತುಂಬ ಚೆನ್ನಾಗಿದ್ದಾವಾಗಿ. ಹೂವು ಮೊಗ್ಗು ಬಿಡೋ ಸಮಯದಲ್ಲಿ ನೀವು ಔಷಧವನ್ನು ಹೊಡೆದ್ರೆ ಉತ್ತಮ. ರೋಗ ಬಂದ್ರೆ ಔಷಧ ಹೊಡೆಯೋದು ಉತ್ತಮ. ಈಗೇನು ಇಲ್ಲಪ್ಪ ಅಂದ್ರೆ ನಾವು ಖಾಲಿ ಔಷಧವನ್ನು ಹೊಡೆಯೋ ಅವಶ್ಯಕತೆ ಇಲ್ಲ. ಇದೆ ನೋಡ್ರಿ ನಮ್ಮದು ನೀರು ಹರಿಯೋ ಜಾಗ. ನೀರು ಹರಿದು ರಪ್ಗೌದು ಹುಟ್ಟಿಲ್ಲ ಸರಿಯಾಗಿ ಅಂತ ಹೇಳಿದೆ, ಅಲ್ಲೆಲ್ಲ ಕಿತ್ತು ಹಚ್ಚಿದೀವ್ರಿ. ನಾವು ಒಂದು ಪೂಟಿಗೆ 2 ಸಸಿಯನ್ನು ಹಚ್ಚಿದ್ದೀವಿ. ಎಲ್ಲಾಗಿನೂ ಕರೆಕ್ಟಾಗಿ ಹತ್ತವ್ರಿ, ಯಾವೂ ಹುಸಿ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಹತ್ತೆವು. ಒಂದು ಹತ್ರನೂ ಯಾವ ಅಗಿನೂ ಸತ್ತಿಲ್ಲ. ಹಸಿ ಇರ್ಬೇಕ್ರಿ ಮೇನ್. ನೀರಾವರಿ ಇದ್ದವ್ರಿಗಂತೂ ಚಿಂತೆನೇ ಇಲ್ಲ. ನೀರಾವರಿ ಇಲ್ದವರಿಗೆ ಹಿಂದಿನ ದಿನ ಮಳೆ ಆಗಿತ್ತಪ್ಪ ಅಂದ್ರೆ ನೀವು ಮರುದಿವ್ಸ ಕಿತ್ತು ಹಚ್ಚಿದ್ರೆ ಚೆನ್ನಾಗಿ ಹತ್ಕೊತಾವು. ಹಸಿ ಇದ್ರೆ ಹತ್ತೇ ಬಿಡ್ತಾವ್ರಿ ಅವು, ತೊಂದರೆ ಏನಿಲ್ಲ, ಹೊಸ ಬೇರು ಬಿಡ್ತಾವು. ಆದ್ದರಿಂದ ನೀವು ಅಗಿಯನ್ನು ಮಳೆ ಆಗಿದ್ರೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿರಿ. ನಾವೀಗ ಫೂಟಿಗೆ ಒಂದು 12 ಇಂಚಿಗೆ ಹಚ್ಚಿದ್ದೀವಿ ಅಗಿನ. ಚೆನ್ನಾಗಿ ಹತ್ತವ್ರಿ ಅವು. 2 ಅಗಿ ಹಚ್ಚಿದ್ದೀವಿ ನಾವು. ಒಂದು ಸ್ವಲ್ಪ ಸಾಲು ದೂರ ಆಗ್ತಾವಲ್ರಿ, 36 ಇಂಚಿಂದು ಬೀದಿ ನಮ್ಮವು. 36 ಇಂಚಿಗೆ ಒಂದು ಸಾಲು. ಇನ್ನೂ ಒಂದು ಸ್ವಲ್ಪ ಹಚ್ಚೋದಿತ್ತು ರೀ, ಅದು ಅಗಿ ಹಚ್ಚೋದೈತೆ. ಮಳೆ ಸ್ಟಾಪ್ ಆಯ್ತು. ಯಾವುದೋ ಒಂದು ಸಳಕ್ಲು ಈಗ ಬರ್ತಾ ಇಲ್ಲ. ಆದ್ದರಿಂದ ನೋಡ್ರಿ ಇಲ್ಲಿ ಮಣ್ಣೆಲ್ಲ ಮೇಲ್ಪದ್ರೆ ಹೆಂಗೆ ಒಣಗೈತಿ ಅಂತ. ಮೇಲೆಲ್ಲ ತಪ ತಪ ಅನ್ನಂಗೆ ಹಸಿ ಇತ್ತಪ್ಪ ಮಣ್ಣು ಭೂಮಿ ಅಂತಂದ್ರೆ ಅಗಿ ಹಚ್ಚಿದ್ರೆ ಅವು ಗಪ್ಪನ ಹತ್ಕೊತಾವಲ್ಲ. ಹೀಗಾಗಿ ಈಗ ನಾವು ಒಂದು ಸ್ವಲ್ಪ ಸ್ಟಾಪ್ ಇಟ್ಟಿವ್ರಿ. ಇನ್ನೂ ಒಂದು ಸ್ವಲ್ಪ ಅಗಿ ಹಚ್ಚೋದೈತೆ. ಈ ಭಾಗದಲ್ಲಿ ಸ್ವಲ್ಪ ಕಳೆ ಉಳ್ದಿತ್ರಿ, ಅದು ತೆಗಿಯೋದು. ಅದನ್ನು ತೆಗಿಬೇಕಂತಂದೆ ನಾವು ಇವತ್ತು ಹೊಲಕ್ಕೆ ಬಂದಿದ್ವಿ. ಇದು ತಲೆಮಾರಿ ಸಾಲು ನೋಡ್ರಿ, ಇದು ಹೊಸದಾಗಿ ಬದು ಹಾಕ್ಸಿದ್ವಲ್ಲ, ಅಲ್ಲಿ ಹೊಸ ಮಣ್ಣು ಆದ್ದರಿಂದ ಹುಟ್ಟಿರಲಿಲ್ಲ. ಇವನ್ನ ಪೂರ್ತಿ 4 ಸಾಲು ನಾವು ಹಚ್ಚಿಸಿದ್ದೀವಿ. ಚೆನ್ನಾಗಿ ಹತ್ತಿದಾವೆ ನೋಡ್ರಿ, ಎಷ್ಟು ಚೆನ್ನಾಗಿ ಹತ್ತವು. 2 ಸಸಿ ಹಚ್ಚಿದ್ವಿ. ಇನ್ಮೇಲೆ ಅವು ಹೊಸ ಬೇರು ಬಿಡ್ತಾವ್ರಿ. ಬೇಗ ಅದು ಹುಟ್ಟಿದ ಅಗಿಗೆ ಹಚ್ಚಿದಗಿ ಹೊಂದ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ಸಮಯದಲ್ಲೇ ನೀವು ಹಚ್ಚೋಕೆ ಸ್ಟಾರ್ಟ್ ಮಾಡಿ. ಒಂದು ಮೊಳ ಆಗಬೇಕು, ಒಂದು ಗೇಣು ಆಗಬೇಕು, ಆಮೇಲೆ ದಬ್ಬಣಗತ್ರ ಬಡ್ಡಿ ಆಗಬೇಕು, ಹಾಗೆಲ್ಲ ಕಾಯಕ್ಕೆ ಹೋಗಬೇಡ್ರಿ. ಹಸಿ ಇತ್ತಪ್ಪ ಅಂದ್ರೆ ಭೂಮಿ, ಹೊಸ ಬೇರು ಅಗಿ ಬಿಟ್ಟಿತ್ತು ಅಂದ್ರೆ ಕಿತ್ತು ಹಚ್ಚಬಹುದು. ಆಮೇಲೆ ಒಂದಿಷ್ಟು ಜನ ಅಣ್ಣಂದ್ರು ಈಗ ಕೇಳಕತ್ತೀರಿ, ನಾವು ನರ್ಸರಿಗೆ ಬೀಜ ಕೊಡಬೇಕಂತ ಮಾಡೀವ್ರಿ, ಅವು ಎಷ್ಟು ದಿನಕ್ಕೆ ಬರ್ತಾವೆ ಅಂತಂದು. ನಾವು ಪ್ರತಿಯೊಬ್ಬರಿಗೂ ಹೇಳಿವಿ, ಆರಿದ್ರಿ ಮಳೆ ಅರ್ಧಗಳದು ಬಿತ್ತಕ್ಕೆ ಸ್ಟಾರ್ಟ್ ಮಾಡಿರಿ. 6ನೇ ತಿಂಗಳು ಮುಗಿಯೋದ್ರಾಗನ ಇಲ್ಲ 7ನೇ ತಿಂಗಳು ಫಸ್ಟ್ ವಾರ ತನಕನೂ ನೀವು ಬಿತ್ತಿರಿ ಅಂತಂದು ಹೇಳಿವಿ. ಆದರೆ ಈಗ ಫೋನ್ ಮಾಡಿ ಕೇಳಕತ್ತಾರೆ ನಮಗೆ, ಈಗ ನರ್ಸರಿಗೆ ಬೀಜ ಕೊಡಬೇಕಂತ ಮಾಡೀವ್ರಿ ಅಂತಂದು. ಕೊಡ್ಬೋದು, ಅಗಿ ತರ್ಬೋದು, ಹಚ್ಬೋದು. ಆದರೆ ಇಳುವರಿ ಮಾತ್ರ ಕರೆಕ್ಟಾಗಿ ನಿಮಗೆ ನಾವು ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಇಳುವರಿ ಇಷ್ಟ ಬರುತ್ತೆ ಅಂತಂದು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಮೂಡ್ಗಾಳಿ ಬರೋದ್ರಾಗನ ಅವು ಗಿಡ ತುಂಬ ಕಾಯಿ ಆಗಬೇಕು. ನಾವು ಆಗಲೇ ಈಗ ತಿಂಗಳ ಮೇಲಿನ ಸಸಿ ಅದಾವ್ರಿ. ನೀವು ಇನ್ಮೇಲೆ ಇದನ್ನು ಮಾಡಿದ್ರೆ ನರ್ಸರಿಗೆ ಕೊಟ್ಟು ಆಮೇಲೆ ಸಸಿ ತಂದು ಹಚ್ಚಿ ಅವು ಹೊಸ ಬೇರು ಬಿಡ್ಬೇಕಂದ್ರೆ ಸಾಕಷ್ಟು ಟೈಮ್ ಆಗುತ್ತೆ. ಇಳುವರಿ ಪ್ರಮಾಣ ಕಡಿಮೆ ಬರುತ್ತೆ. ಇದ್ರ ಮೇಲೆ ನಿಮ್ಮ ಇಷ್ಟ ಅಣ್ಣೋರೆ. ಕೆಲವಷ್ಟು ಜನ ಅಣ್ಣಂದ್ರು ನಾವು ಹೇಳಿ ಟೈಮ್ಗೆ ಬಿತ್ತಿ, ಒಣ ಬೇಸಾಯಿದ್ದೆ ಅವರು ಮಳೆ ಆಶ್ರಿತ ಭೂಮಿನ ನಾವು ಹೇಳಿ ಟೈಮ್ಗೆ ಬಿತ್ತಿ ಸಾಕಾಲಕ್ಕೆ ಮಳೆ ಬಂದು ಈಗ ಅಗಿ ಚೆನ್ನಾಗಿದಾವ್ರಿ. ನಾವೇನು ಬಿತ್ತಿ, ಈಗ ನಾನು ಹೊಲ ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ಇದಕ್ಕಿಂತನೂ ಚೆನ್ನಾಗಿ ಅಗಿ